ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಟೊಮೆಟೊ ರೈಸು ಒಂದು ಬ್ಯಾಚುಲರ್ಸ್ ಮನೆಯಲ್ಲಿ ಹೇಗೆ ಒಂದು ಒಳ್ಳೆ ಸಿಂಪಲ್ ಆಗಿ ತುಂಬ ರುಚಿಕಟ್ಟಾಗಿ ಟೊಮೆಟೊ ರೈಸ್ ಹೇಗೆ ಮಾಡೋದು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ. ಇದು ನೋಡಿ ಈ ಥರ ನೀಟಾಗಿ ಬಾಡಿದ ಮೇಲೆ ಹಾಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ, ಈ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ರುಚಿ ಸಿಗುತ್ತೆ ಈ ಟೊಮೆಟೊ ರೈಸ್ಗೆ. ನೋಡಿ ಸ್ನೇಹಿತರೆ, ಇದು ರೈಸು ಒಳ್ಳೆ ಉದುದ್ರಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಟೊಮೆಟೊ ರೈಸ್ಗೆ. ರೈಸು ಸ್ನೇಹಿತರೆ ಯಾವ ರೈಸ್ ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾನು ಬಾಸುಮತಿ ರೈಸಲ್ಲಿ ಮಾಡ್ತಿದ್ದೀನಿ ಇವತ್ತು. ನೋಡಿ ಸ್ನೇಹಿತರೆ, ಎಷ್ಟು ಉದುದ್ರಾಗಿ ಎಷ್ಟು ಹೈ ಕ್ಲಾಸ್ ಆಗಿದೆ ಸ್ನೇಹಿತರೆ. ಒಳ್ಳೆ ಘಮ ಘಮ ಅಂತಿರೋ ಟೊಮೆಟೊ ರೈಸ್ ರೆಡಿ ಆಗಿದೆ. ಬ್ಯಾಚುಲರ್ ಸ್ಪೆಷಲ್ ಟೊಮೆಟೊ ರೈಸ್ ಇದು. ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಕಲರ್ ಟಾಕೀಸ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಹಾಗೂ ಸುಸ್ವಾಗತ. ಸುಮಾರು ಜನ ಕೇಳ್ತಿದ್ರು ಬ್ರೇಕ್ಫಾಸ್ಟಲ್ಲಿ ಒಂದಷ್ಟು ವೆರೈಟಿಗಳು ತೋರಿಸ್ತೀರಿ ಅಂತ. ಅದರಲ್ಲೂ ಎಸ್ಪೆಷಲಿ ಆಗಿ ನಾವೀಗ ಆಲ್ರೆಡಿ ಟೊಮೆಟೊ ಬಾತು, ಪಲಾವು, ಪಾಲಕ್ ಪಲಾವು, ಪನ್ನೀರ್ ಪಲಾವು ಈ ಥರ ಸುಮಾರು ವೆರೈಟಿಗಳೆಲ್ಲ ತೋರಿಸಿದ್ದೀವಿ. ತುಂಬ ಜನ ಇಷ್ಟಪಟ್ಟು ಮನೇಲಿ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಅಂತ ಸಿಕ್ಕಿದಾಗೆಲ್ಲ ಹೊಗಳ್ತಾ ಇರ್ತೀರ. ಇವತ್ತು ನಾನು ಸ್ಪೆಷಲ್ ಆಗಿ ಒಂದು ಟೊಮೆಟೊ ರೈಸ್ ಏನೋ ಒಂದು ಸ್ವಲ್ಪ ಮಿಕ್ಕಿರುತ್ತೆ, ಒಂದು ಸ್ವಲ್ಪ ಟೊಮೆಟೊ ಗಿಮೊಟೊ ಹಚ್ಕೊಂಡು ಪಟ್ಟಂತ ಒಂದು ಟೊಮೆಟೊ ರೈಸ್ ಮಾಡ್ಕೋಬೋದು. ಒಂದು ಬ್ಯಾಚುಲರ್ಸ್ ಮನೆಯಲ್ಲಿ ಹೇಗೆ ಒಂದು ಒಳ್ಳೆ ಸಿಂಪಲ್ಲಾಗಿ ತುಂಬ ರುಚಿಕಟ್ಟಾಗಿ ಟೊಮೆಟೊ ರೈಸ್ ಹೇಗೆ ಮಾಡೋದು ಅನ್ನೋದನ್ನು ಇವತ್ತು ತೋರಿಸ್ಕೊಡ್ತೀನಿ ಬನ್ನಿ. ಇದಕ್ಕೆ ಮಿಕ್ಸಿ, ಕುಕ್ಕರು ಅವೆಲ್ಲ ಏನು ಬೇಡ. ಸುಮ್ಮನೆ ಒಂದು ಬಾಣಲಿನೋ ಒಂದು ಪಾತ್ರೆನೋ ಏನೋ ಒಂದಿದ್ರೆ ಒಂಚೂರು ಒಗ್ಗರಣೆ ಹಾಕಿ ಪಟ್ಟಂತ ರೈಸ್ ಹಾಕಿ ರೆಡಿ ಮಾಡೋ ಅಂಥ ಟೊಮೆಟೊ ರೈಸು ತುಂಬ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸ್ನೇಹಿತರೆ, ಈಗ ನಾನೊಂದು 4ರಿಂದ 5 ಜನಕ್ಕೆ ಆಗೋಷ್ಟು ಸಫಿಷಿಯೆಂಟಾಗಿ ಆಗೋಷ್ಟು ಮಾಡ್ತಾಯಿದ್ದೀನಿ. ನೀವು ರೈಸ್ ಅಕಸ್ಮಾತ್ ಮಿಕ್ಕಿದ್ರೆ ಅದರಲ್ಲಿ ಮಾಡ್ಕೋಬೋದು. ಆ ಥರ ನಾವು 4 ಜನ ಅಳತೆಗೆ ಮಾಡ್ತಾಯಿದ್ದೀನಿ ಇವತ್ತು. ಬನ್ನಿ, ಈಗ ಸ್ಟವ್ ಹಚ್ಕೊಂಡಿದ್ದೀನಿ. ನಾವು ಯೂಸ್ ಮಾಡ್ತಿರೋದು ಪ್ಯೂರ್ ಸನ್ಫ್ಲವರ್ ಆಯಿಲ್. ಇದು ಫಿಸಿಕಲಿ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಮತ್ತೆ ಇದರಲ್ಲಿ ಕೆಮಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ಸೊ ಅದಕ್ಕೋಸ್ಕರ ಅದನ್ನು ನಾವು ನಮ್ಮ ಕಿಚನಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ. ಅಂದರೆ ಒಂದು 100ರಿಂದ 150 ml ಹಾಕೊಂಡ್ರೆ ಸಾಕು. ಸ್ನೇಹಿತರೆ ನೋಡಿ, ಎಣ್ಣೆ ಕಾದಿದೆ. ಈಗ ನಾನು 1 ಚಮಚದಷ್ಟು ಸಾಸಿವೆ ಕಾಳನ್ನ ಹಾಕೊಳ್ತಾ ಇದ್ದೀನಿ. ಹಾಗೆ 1 ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಹಾಗೆ ಕಡ್ಡಿ ಹಚ್ಚಿರೋ ಸಣ್ಣದಾಗ 1 ಇಂಚಷ್ಟು ಶುಂಠಿಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಜಜ್ಜಿರೋ ಬೆಳ್ಳುಳ್ಳಿ, ಇದು ಆಪ್ಷನಲ್ಲು. ಯಾರಿಗೆ ಬೆಳ್ಳುಳ್ಳಿ ಇಷ್ಟ ಇಲ್ವೋ ಅವರು ಇದಕ್ಕೆ ಹಾಕೊಳ್ಳೋದು ಬೇಡ. ಹಾಗೆ 1 ಮುಷ್ಟಿಯಷ್ಟು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಮೆಣಸಿನಕಾಯಿ, ಒಗ್ಗರಣೆಗೆ ಮೆಣಸಿನಕಾಯಿ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಒಂದು 3ರಿಂದ 4 ಹಸಿ ಮೆಣಸಿನಕಾಯಿ ಸೀಳಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಈಗ ಸೇರಿಸ್ಕೊಂಡು. ಹಾಗೆ ಒಂದು 3 ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ, ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ನಾನು ಇವಾಗ ಜಜ್ಜಿರೋ ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ, ಒಳ್ಳೆ ಘಮ ಕೊಡುತ್ತೆ ಅಂತ. ಅಕಸ್ಮಾತ್ ನಿಮಗೆ ಜಜ್ಜಿ ಇಟ್ಕೊಂಡು ಅವೆಲ್ಲ ಮಾಡೋಕ್ಕಾಗಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬೋದು, ಏನು ತೊಂದರೆ ಇಲ್ಲ. ಬಟ್ ಹಂಗೆ ಬಿಡಿಸಿ ಜಜ್ಜಿ ಹಾಕಿದ್ರೆ ಒಳ್ಳೆ ಘಮ ಬರುತ್ತೆ ಅನ್ನೋ ದೃಷ್ಟಿಯಿಂದ ಅದಕ್ಕೆ ಹಂಗೆ ಹಾಕಿರ್ತೀನಿ. ನೋಡಿ, ಇದು ಚೆನ್ನಾಗಿ ಇವಾಗ ಈರುಳ್ಳಿ ಬೆಂದ್ಕೊಂಡ್ಬಂದಿದೆ. ನಾನು 6 ಟೊಮೆಟೊ ಹಚ್ಚಿಟ್ಕೊಂಡಿದ್ದೀನಿ. ಈಗ 6 ಟೊಮೆಟೊನ ಇದಕ್ಕೆ ಸೇರಿಸ್ಕೊಂಡು. ಈಗ 1 ಚಮಚದಷ್ಟು ಅರಿಶಿಣವನ್ನು ಹಾಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಈಗ ನಾವು ಕೇಟ್ರಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಿರ್ತೀವಿ. ಸಂಜೆ ಒಂದು ಸುಸ್ತಾಗಿರುತ್ತೆ ಹುಡುಗರಿಗೆಲ್ಲ, ಏನೋ ಒಂದು ಮಾಡ್ಕೋಬೇಕು, ರೈಸ್ ಗೀಸ್ ಮಿಕ್ಕಿರುತ್ತೆ. ಪಟ್ಟಂತ ಈ ಥರದೊಂದು ಗೊಜ್ಜು ಮಾಡಿಕೊಂಡು ಕಲಿಸ್ಕೊಂಡು ತಿಂತಿದ್ರೆ ನಿಮಗೆ ಈ ಥರ ಬಾಡಿಸ್ಕೊಂಡು ಅದ್ರ ರೈಸ್ ಕಲಿಸ್ಕೊಂಡು ಆ ಟೊಮೆಟೊ ರೈಸ್ ಮಾಡ್ಕೊಂಡು ತಿಂತಿದ್ರೆ ಒಳ್ಳೆ ಘಮ ಘಮ ಅಂತ ತುಂಬ ಚೆನ್ನಾಗಿರುತ್ತೆ. ತಿಂತಾಯಿದ್ರೆ ಇನ್ನೊಂದು ತುತ್ತು ತಿನ್ನಬೇಕು ಅನಿಸುತ್ತೆ. ಮನಸ್ಸಿಗೆ ತುಂಬ ಒಂಥರ ಹಗುರ ಆಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲಿ ಮನೇಲಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಎಸ್ಪೆಷಲಿ ಬ್ಯಾಚುಲರ್ಸ್ಗಂತೂ ಇದು ಹೇಳಿ ಮಾಡಿಸಿರೋ ಅಂಥ ಟಿಫನ್. ಸ್ನೇಹಿತರೆ, ನೋಡಿ ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಇದು ನೋಡಿ ಈ ಥರ ನೀಟಾಗಿ ಬಾಡಿದ ಮೇಲೆ ಈಗ ನಾನು 1 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಅಚ್ಚ ಖಾರದ ಪುಡಿ ಹಾಕಿದ್ರೆ ನಿಮಗೆ ಖಾರಕ್ಕೂ ಚೆನ್ನಾಗಿರುತ್ತೆ, ಕಲರ್ಗೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ. ಈ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆ ರುಚಿ ಸಿಗುತ್ತೆ ಈ ಟೊಮೆಟೊ ರೈಸ್ಗೆ. ಕಾಯಿ ತುರಿ ಆಪ್ಷನಲ್ಲು, ಅಕಸ್ಮಾತ್ ಯಾರಿಗೆ ಇಷ್ಟ ಆಗಲ್ಲೋ ಹಾಕೋದು ಬೇಡ, ಸ್ಕಿಪ್ ಮಾಡ್ಕೊಳ್ಳಿ. ಬಟ್ ಹಾಕಿದ್ರೆ ನಿಮ್ಗೆ ಒಳ್ಳೆ ರುಚಿ ಕೊಡುತ್ತೆ ಇದು ಕಾಯಿ ತುರಿ. ಸ್ನೇಹಿತರೆ, ಇದು ನೋಡಿ ಚೆನ್ನಾಗೀಗ ಆ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಎಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಇದನ್ನು ಬಾಡಿಸ್ಕೊಂಡಿದ್ದೀವಿ. ಸ್ಟವ್ನ ಆಫ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಇವಾಗ ಹದವಾಗಿ ಬೆಂದಿದೆ, ಡ್ರೈ ಆಗಿದೆ ಗೊಜ್ಜು. ಇದು ಅಂದರೆ ಟೊಮೆಟೊ ಗೊಜ್ಜಲ್ಲ, ಇದು ಟೊಮೆಟೊ ಪಲ್ಯ ಥರ. ಅಂದರೆ ಅನ್ನಕ್ಕೆ ಫ್ರೈಡ್ ರೈಸ್ಗೆ ಹಾಕೊಂಡ್ರೆ ರೈಸ್ಗೆ ಮಿಕ್ಕಿರೋ ರೈಸ್ಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾಯಿದ್ರೆ
ಒಳ್ಳೆ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ರೈಸು. ಈಗ ನೋಡಿ ಚೆನ್ನಾಗಿ ಬಂದಿದೆ. ಈಗ ನಾನು ಬೇಯಿಸಿರೋವಂಥ ರೈಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಟ್ಟು ತಿಂತಾಯಿದ್ರೆ ಒಳ್ಳೆ ರುಚಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಇದು ರೈಸು ಒಳ್ಳೆ ಉದುರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಇದು ಟೊಮೊಟೊ ರೈಸ್ಗೆ. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ. ರೈಸು ಸ್ನೇಹಿತರೆ ಯಾವ ರೈಸ್ ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾನು ಬಾಸುಮತಿ ರೈಸಲ್ಲಿ ಮಾಡ್ತಿದ್ದೀನಿ ಇವತ್ತು. ಮನೇಲಿ ಯಾವ್ದಾರ ಒಂದು ರೈಸ್ ಮಾಡಿರ್ತೀರ ರಾತ್ರಿ, ಅಥವಾ ಮಧ್ಯಾಹ್ನ ರೈಸ್ ಮಾಡಿರ್ತೀರ, ರಾತ್ರಿಗೆ ಈ ಥರ ಟೊಮೆಟೊ ಬಾತ್ ಮಾಡ್ಕೋಬೇಕು, ಆರಾಮಾಗಿ ಉಪಯೋಗಿಸ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಒಳ್ಳೆ ಉದುದ್ರೆ ಚೆನ್ನಾಗಿದ್ದರೆ ಸಾಕು. ನೋಡಿ ಸ್ನೇಹಿತರೆ, ಎಷ್ಟು ಉದುದ್ರಾಗಿ ಎಷ್ಟು ಹೈ ಕ್ಲಾಸ್ ಆಗಿದೆ. ಇದನ್ನು ಚೆನ್ನಾಗಿ ಹದವಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ನೇಹಿತರೆ ಈಗೆಲ್ಲ ಲಾಸ್ಟಿಗೆ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಹಚ್ಚಿ ತೊಳೆದಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಒಳ್ಳೆ ಘಮ ಅಂತಿರೋ ಟೊಮೆಟೊ ರೈಸ್ ರೆಡಿಯಾಗಿದೆ. ಬ್ಯಾಚುಲರ್ ಸ್ಪೆಷಲ್ ಟೊಮೆಟೊ ರೈಸ್ ಇದು. ಈಗ ಪ್ಲೇಟ್ಗೆ ಸರ್ವ್ ಮಾಡೋಣ. ಸ್ನೇಹಿತರೆ ನೋಡಿದ್ರಲ್ಲ, ಟೊಮೆಟೊ ರೈಸು ಹೇಗೆ ಸುಲಭವಾಗಿ, ಅಂದರೆ ಒಂದು ಸ್ವಲ್ಪ ರೈಸ್ ಮಿಕ್ಕಿರುತ್ತೆ ಮಧ್ಯಾಹ್ನ ಮಾಡಿರೋದು, ರಾತ್ರಿಗೆ ಉಪಯೋಗಿಸ್ಕೊಳ್ಳೋವಂಥದ್ದು. ಆ ಥರದ್ದೆಲ್ಲ ಇದ್ದಾಗ ಈ ಥರದ್ದು ಒಂದು ಟೊಮೆಟೊ ರೈಸ್ ಮಾಡ್ಕೊಂಡು ತಿಂತಿದ್ರೆ ಆಹಾ ಅಂತಿರಬೇಕು. ಯಾವ ಪಲಾವ್ಗೆ, ಯಾವ ಟೊಮೆಟೊ ಬಾತ್ಗೆ, ಕುಕ್ಕರಲ್ಲಿ ಮಾಡೋ ಟೊಮೆಟೊ ಬಾತ್ ಯಾವುದಕ್ಕೂ ಕಮ್ಮಿ ಇರಲ್ಲ ಇದು. ನಾನು ಒಂದು ಕೈ ಮುಂದೆ ಅಂತ ಹೇಳುತ್ತೆ ಇದು. ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಡಬ್ಬಿಗಳಿಗೆ ಮಕ್ಕಳಿಗೇನೋ ಡಬ್ಬಿ ಕೊಟ್ಟು ಕಳಿಸ್ಬೇಕು, ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿಯಾದಂಥ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಕಲರ್ ಟಾಕೀಸ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಮನೆ ಮದುವೆ ಕಾರ್ಯಕ್ರಮಗಳು ಯಾವುದೇ ರೀತಿಯಾದಂಥ ಸಮಾರಂಭಗಳಿರ್ಬೋದು, ಇನ್ನೂ ಹೆಚ್ಚು ಸುಖಕರ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತೀನಿ.